ನೂತನವಾಗಿ ನಿರ್ಮಾಣಗೊಂಡಿರುವಂಥ ಪ್ರಿಯದರ್ಶಿನಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಒರಿಜಿನಲ್ ಹೆಸರು ಪ್ರಿಯದರ್ಶಿನಿ ಇಂದಿರಾ ಗಾಂಧಿ. ಈ ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳ ಬಹುತೇಕ ಈ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ನಾವು 2012ರ ಚುನಾವಣೆಯ ಪ್ರಣಾಳಿಕೆಯಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಅಂದಿನ ನಮ್ಮ ಅಧ್ಯಕ್ಷರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ನಾಯಕರು ಅಂದಿನ ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು 168 ಭರವಸೆಗಳನ್ನು ನಾವು ಕೊಟ್ಟಿದ್ದೀವಿ ಈ ರಾಜ್ಯದ ಜನತೆಗೆ. 168 ಭರವಸೆಗಳನ್ನು 168 ಭರವಸೆಯಲ್ಲಿ ಇಂದಿರಾ ಕ್ಯಾಂಟೀನ್ ಒಂದು ಭರವಸೆ. ಅದು ಅನ್ನಭಾಗ್ಯ ಇರ್ಬೋದು, ಅನೇಕ ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ಹೇಳ್ತಾ ಹೋದ್ರೆ ಒಂದು ಪಟ್ಟಿ ಆಗುತ್ತೆ 168 ಯೋಜನೆಗಳಲ್ಲಿ. ಆ 168 ಏನು ಭರವಸೆಗಳಲ್ಲಿ 165 ಭರವಸೆಗಳನ್ನು ಈಡೇರಿಸಿದಂಥ ಸರ್ಕಾರ ಅದು ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಬಹುತೇಕ ನಾನು ಹಿಂದಿನ ಅವಧಿಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಹುನಗುಂದ ಒಂದೇ ತಾಲೂಕಾಗಿತ್ತು. ಬಹುತೇಕ ತಮಗೂ ಗೊತ್ತಿದೆ, ಅನೇಕ ವರ್ಷಗಳಿಂದ ಇಲ್ಕಲ್ ತಾಲೂಕು ಆಗಬೇಕು ಅಂತೇಳಿ ಅನೇಕ ಹೋರಾಟಗಳು ನಡೆದಿತ್ತು. ಇಲ್ಕಲ್ ತಾಲೂಕು ಆಗಿರಲಿಲ್ಲ. ಅದು ಒಂದು ಘೋಷಣೆ, ಅದು ಒಂದು ಕೂಡ ಮುಖ್ಯವಾದಂಥದ್ದು. ಸುಮಾರು 144 ತಾಲೂಕುಗಳನ್ನ ಮಾಡಿರುವಂತ ಕೀರ್ತಿ ಇವತ್ತು ಅದು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ, ಅದು ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಹುತೇಕ ಅವತ್ತಿನ ಕಾಲಕ್ಕೆ ತಾಲೂಕಿಗೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಒಂದು ಮಾದರಿಯಾಗಿ ಪ್ರಾರಂಭಿಸಬೇಕು ಅಂತ ಹೇಳಿ ಸರ್ಕಾರ 224 ಮತಕ್ಷೇತ್ರಗಳಲ್ಲಿ ಕೂಡ ಇವತ್ತು ಇಂದಿರಾ ಕ್ಯಾಂಟೀನ್ ಅನ್ನ ಆದೇಶಿ ಘೋಷಣೆ ಮಾಡಿದ್ರು. ಹೊಸದಾಗಿ ಆದಂಥ ತಾಲೂಕುಗಳು ಇದಕ್ಕಲ್ಲಿ ಇರ್ಬೋದು 140. ಇದರ 4 ಜೊತೆಗೆ ಈ ಬಾರಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಬಹುತೇಕ ಇಳಕಲ್ ತಾಲೂಕು ಆಗಿದೆ. ನಾನು 2023ರಲ್ಲಿ ಪ್ರಸ್ತಾವನೆಯನ್ನು ಕೊಟ್ಟೆ. ನಮಗೆ ತಕ್ಷಣ ಒಂದು ದೊಡ್ಡ ನಗರ ಪ್ರದೇಶ ಇಳಕಲ್ಲಿಗೆ ಆದರೆ ಇಲ್ಲಿ ಇರುವಂಥ ಕೂಲಿ ಕಾರ್ಮಿಕರು, ಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್ ಉದ್ದೇಶ ಅಂದರೆ ಬಡಬಗ್ಗರು ಬದುಕಬೇಕು. ಯಾವುದು ಹಸಿದ ಹೊಟ್ಟೆ ಇವತ್ತು ಹಸಿದಾಗಿ ಇರಬಾರದು, ಅದು ಹೊಟ್ಟೆ ತುಂಬಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನ್ನಭಾಗ್ಯ ಇರ್ಬೋದು, ಇಂದಿರಾ ಕ್ಯಾಂಟೀನ್ ಅನ್ನು ಕೊಟ್ಟಿರುವಂತ ಮೂಲ ಉದ್ದೇಶ. ಆ ಉದ್ದೇಶವನ್ನು ನಾನು 2023ರಲ್ಲಿ ನಾನು ನಿಮ್ಮ ಆಶೀರ್ವಾದದಿಂದ ಮತ್ತೆ ಶಾಸಕನಾದ ಮೇಲೆ ನಾನು ಪ್ರಸ್ತಾವನೆಯನ್ನು ಕೊಟ್ಟೆ. ಒಂದೇ ಕೊಡ್ಲಿಲ್ಲ, ಇಳಕಲ್ಲಿಗೆ 2 ಬೇಕು ಅಂತ ಕೇಳಿದೆ ನಾನು. ಈ ದೊಡ್ಡ ನಗರ ಪ್ರದೇಶ ತಾಲೂಕಿನ ಒಂದು ಮುಖ್ಯ ಸ್ಥಳ ಆಗಿರೋದ್ರಿಂದ, ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ವಾಸ ಮಾಡುವಂತಹ ನಗರ ಆಗಿರೋದ್ರಿಂದ ಇದಕ್ಕೆ 2 ಕ್ಯಾಂಟೀನ್ ಅನ್ನ ಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದೆ. ತಕ್ಷಣ ನಮಗೆ 1 ಕ್ಯಾಂಟೀನ್ ಅನ್ನ ಮಂಜೂರಾತಿ ಮಾಡಿ ಇವತ್ತು ನಿಮ್ಮ ಮುಂದೆ ನಾನು ಇವತ್ತು ಉದ್ಘಾಟನೆಯನ್ನು ಗೊಳಿಸ್ತಾ ಇದ್ದೀನಿ. ಇದು ನನ್ನ ಪುಣ್ಯ ಭಾಗ್ಯನ ಅಂತ ಹೇಳ್ತೀನಿ. ಯಾಕಂದ್ರೆ 2013-18ರಲ್ಲಿ ನಮ್ಮ ಸರ್ಕಾರ 168 ಭರವಸೆಯಲ್ಲಿ 165 ಭರವಸೆ ಈಡೇರಿಸಿದ್ರು. ಆದ್ರೆ ಎಲ್ಲ ತಾಲೂಕುದು ಪ್ರಾರಂಭ ಅದು ಏನು ಇಂದಿರಾ ಕ್ಯಾಂಟೀನ್. ಹುನಗುಂದದ್ದು ಕೂಡ ನಾನು ಕಟ್ಟಡ ಮುಗಿಸಿದ್ದೆ. ಇದೇ ಸೇಮ್ ಕಟ್ಟಡ, ಇದೇ ಏನು ಅಡಿಗೆ ಮನೆ ನೋಡ್ರಿ, ಇದೆ ಎಲ್ಲ ಸರ್ಕಾರದ ವ್ಯವಸ್ಥೆನೇ. ಏನು ಬೆಳಗ್ಗೆ 5 ರೂಪಾಯಿಗೆ ನಾಷ್ಟ, ಮಧ್ಯಾಹ್ನ 10 ರೂಪಾಯಿಗೆ ಊಟ, ಅನ್ನ ಸಾಂಬಾರು ಮೊಸರು, ಮಧ್ಯಾಹ್ನ ಊಟ, ಬೇಕಾದವ್ರಿಗೆ ಚಪಾತಿ ಅನ್ನ ಮೊಸರು. ಬೆಳಗ್ಗೆ 3 ಇಡ್ಲಿ 5 ರೂಪಾಯಿದಾಗ 3 ಇಡ್ಲಿ. ಇಲ್ಲೇ ಕಾಮತ್ಗೋರಿಗೆ ಒಂದು ಇಡ್ಲಿ ಎಷ್ಟು ಕೊಡ್ತಾರೆ? ಎಷ್ಟೈತಪ್ಪ ಇಡ್ಲಿ ರೇಟ್? 25 ರೂಪಾಯಿ ಪ್ಲಸ್ ಮೋದಿ GST ಬೇರೆ. 25 ರೂಪಾಯಿ ಇಡ್ಲಿ ತಿನ್ನೋದು, ಮಕ್ಕಳಿಗೆ 18% GST ಬುದ್ಧಿ. ಇಲ್ಲಿ ಏನ್ GST ಪ್ಲಾಸ್ಟಿ ಇಲ್ಲ, ಇದು ನಿಮಗಾಗಿ ಫ್ರೀ ಇರುದು. ನೋ GST ಇಲ್ಲ, ಅಲ್ಲಿ GST ಕೊಡ್ಬೇಕಾಗತ್ತೆ. ಅದಕ್ಕೆ 2013-18ನೇ ಸಾಲಿನಲ್ಲಿ ನಾನು ಶಾಸಕನಿದ್ದಾಗ ಇಂದಿರಾ ಕ್ಯಾಂಟೀನ್ ಅನ್ನು ಮುಂದೆ ಕಟ್ಟಿದ್ದೆ. ಬಹುತೇಕ ಅದನ್ನು ಉದ್ಘಾಟನೆ ಮಾಡಕ್ ಆಗ್ಲಿಲ್ಲ, ತಾರಾತುರಿಯಲ್ಲಿ ಅದು ಉದ್ಘಾಟನೆ ಆಗ್ಲಿಲ್ಲ. ಅದು 2023ವರೆಗೂ ಉದ್ಘಾಟನೆ ಆಗ್ಲಿಲ್ಲ. ದುರಂತ ನೋಡ್ರಿ, ಕಟ್ಟಿ ರೆಡಿಯಾಗಿರುವಂತ ಇಂದಿರಾ ಕ್ಯಾಂಟೀನ್ ಅನ್ನ 5 ವರ್ಷಗಳ ಕಾಲ ಉದ್ಘಾಟನೆ ಮಾಡಕ್ ಬಿಡ್ಲಿಲ್ಲ ಹಿಂದಿನ ಆಡಳಿತ ಮಾಡಿರುವಂತಹ ಶಾಸಕರು ಮತ್ತು ಸರ್ಕಾರದವರು ಅನ್ನೋ ಮಾತನ್ನು ಹೇಳ್ತೀನಿ. ನನ್ನೊಂದೇ ತಾಲೂಕಲ್ಲ, ಇಡೀ ರಾಜ್ಯದಾಗ
ಎಷ್ಟು ಇಂದಿರಾ ಕ್ಯಾಂಟೀನ್ ಕಟ್ಟಿದ್ವಿ ಯಾವುದೋ ಉದ್ಘಾಟನೆ ಮಾಡಿಸ್ಲಿಲ್ಲ ಅವರು ಉದ್ದೇಶಪೂರ್ವಕವಾಗಿ. ಯಾಕಂದ್ರೆ ಅಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರು ಐತಿ. ಇಂದಿರಾ ಗಾಂಧಿಯವರ ಹೆಸರು ಯಾಕೆ ಇಟ್ಟಿವಿ ಅನ್ನೋದನ್ನು ಕೂಡ ಕಾರಣ ಕೊಡ್ತೀವಿ. ಈ ದೇಶದಲ್ಲಿ ಇವತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಇವತ್ತು ತಮಗೆಲ್ಲ ಗೊತ್ತಿದೆ ದೇಶದ ಜನಸಂಖ್ಯೆ ಕೇವಲ 27 ಕೋಟಿ ಇತ್ತು. ಇವತ್ತೆಷ್ಟಿದೀವಿ 140 ಕೋಟಿ. ಬರೀ 27 ಕೋಟಿಯಲ್ಲಿ ಇವತ್ತು 140 ಕೋಟಿಗೆ ಬಂದಿದ್ದೀವಿ ನಾವು. ಆಗಲೇ ಬಡತನ ರೇಖೆ ಬಹಳ ಇತ್ತು ನಮ್ಮ ದೇಶದಲ್ಲಿ. ಬಟ್ಟೆ ಇದ್ದಿದ್ದಿಲ್ಲ ನಮ್ಮ ಸ್ವಾತಂತ್ರ್ಯ ಸಿಕ್ಕಾಗ. ನಮ್ಮ ಅರಿವಿ ಹಾಕೊಳಕ್ ಅರಿವಿ ಇದ್ದಿದ್ದಿಲ್ಲ. ಆ ಬ್ರಿಟಿಷರು ಬಿಟ್ಟು ಹೋಗುವಾಗ ಅರಿವಿನೂ ಇದ್ದಿದ್ದಿಲ್ಲ, ಅದನ್ನೂ ಇದ್ದಿದ್ದಿಲ್ಲ, ಇನ್ನೊಂದೂ ಇದ್ದಿದ್ದಿಲ್ಲ. ಆ ಪರಿಸ್ಥಿತಿ ಒಳಗೆ ನಮ್ಮ ದೇಶ ಇತ್ತು. ಈ ದೇಶವನ್ನು ಕಟ್ಟಿ ಮುನ್ನಡೆಸಿದವರು ಯಾರು? ಈ ದೇಶವನ್ನು ಈ ಪರಿಸ್ಥಿತಿ ತಂದವರು ಏನು? ಇವ್ರು ಬಂದಿಂದ ಆಗಿವ ನಾವು ಹಂಗೆ ಚುನಾವಣೆ ಹಾಕೊಳಕತ್ತೀವ. ಇವ್ರು ಹೇಳೋದು ನೋಡಿದ್ರೆ ಇವರೇ ಬಂದಿಂದಾಗ ಎಲ್ಲ ಆಯ್ತು ಅಂತೇಳಿ. ಈಗ ಅವನ ಹೇಳಿದ್ನಂತ ನಾವು ಶ್ರೀರಾಮುಲು ಹುಚ್ಚ, ಅಲ್ಲೊಬ್ಬ ದೊಡ್ಡ ಹುಚ್ಚವ, ಅವೊಬ್ಬ ಏನ್ ಮಾತಾಡಿದ, ಈ ಭಿಕ್ಷಕರ ದೇಶ ಇತ್ತಂತ ಈ ದೇಶ. ಅಂದ್ರೆ ಇವ್ರು ಹೇಳೋ ಅರ್ಥ ಇದು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡಿರುವಂತ ನಾವು 70 ವರ್ಷ ಆಳ್ಕೆ ಮಾಡಿದ್ವಂತೆ ಈ ದೇಶನ ಏನೂ ಮಾಡಿಲ್ಲ ಅಂತ ಹೇಳ್ತಾರ ಅವರು. ಅವ್ರು ಮಾತಿದ್ರು, ಸಹಜವಾಗಿ ಮಾತಾಡುವಂಥದ್ದು. 60 ವರ್ಷ ಆಳಿದ್ರಿ, 60 ವರ್ಷ ಆಳಿದ್ರಿ, 60 ವರ್ಷದೊಳಗೆ ಏನು ಆಗ್ಬೇಕು ಈ ದೇಶದೊಳಗೆ ಎಲ್ಲ ಆಗೈತಿ. ಇವ್ರು ಬಂದಿಂದ ಆಗಿಲ್ಲ. ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಉದ್ದೇಶದಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಮತಿ ಇಂದಿರಾ ಗಾಂಧಿ ಅವರ ಹೆಸರೇ ಇಡಬೇಕು. ಯಾಕಂದ್ರೆ ಹಸಿದ ಹೊಟ್ಟಿಗೆ ಅನ್ನ ಕೊಟ್ಟಂತ ತಾಯಿ ಒಂದು ಯೋಜನೆ ತಂದ್ರವರು. ತಮಗೆಲ್ಲ ಗೊತ್ತಿರಬೇಕು, ಬಹಳ ಹಿರಿಯರಿಗೆ ಗೊತ್ತೈತಿ. ರೋಟಿ ಕಪಡ ಅವ್ರ ಮಕಾನ್ ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ದು. ರೋಟಿ ಕಪಡ ಅವ್ರ ಮಕಾನ್. ಒಬ್ಬ ಮನುಷ್ಯನಿಗೆ ಏನು ಬೇಕು? ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟಿ, ಇರಾಕ್ ಒಂದು ಮನಿ. ಇದು ಕಾಂಗ್ರೆಸ್ ಪಕ್ಷದ ಘೋಷಣೆ. ಅದು ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ದು. ಇವತ್ತವರೆಗೂ ನಾವು ನಡ್ಕೊಂಡು ಬಂದಿದ್ದೀವಿ ಅನ್ನೋ ಮಾತನ್ನ ಇವತ್ತು ಗಟ್ಟಿಯಾಗಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ್ರೆ ಇಂಥ ಘೋಷಣೆಗಳು ಒಂದಾದ್ರು ಕೇಳ್ರಿ ಅವ್ರ ಬಾಯಾಗ. ಒಂದರ ಘೋಷಣೆ ಬಂದವನ ಹೇಳ್ಬಿಡ್ರಿ. ಒಂದು ಯೋಜನೆ ತೋರಿ. ಇದೀಗ ವೆಂಕಟೇಶ್ ಸಾಕಾಜಿ ಅವರು ಹೇಳಿದ್ರು, ಹಕ್ಪತ್ರ ಕೊಟ್ಟಿದ್ದಿಲ್ಲ. ಹಕ್ಪತ್ರ ಬಡವರು ಹಕ್ಪತ್ರ ಹಿಡ್ಕೊಂಡವನ್ನ ಕೊಡದೆ ಇಟ್ಕೊಂಡು ಕೂತಿದ್ರು ಮನೆಯಾಗ 5 ವರ್ಷ. ನಾನು ಬಂದ ಮ್ಯಾಗ ಕೊಟ್ಟನೆ 1400 ಹಕ್ಪತ್ರ. ಈಗ ಅದಕ್ಕೆ 1,000 ಮನೆಯನ್ನ ಕೂಡ ಕಟ್ಟಾಕ ನಾ ಈಗಾಗಲೇ ರೆಡಿ ಆಗ್ಯಾವ. ಈಗ ಗದಿಗೆ ನೋಡೋಗ್ರಿ ಮನೆ ಕಟ್ಟಿ ಅಲ್ಲಿ 334 700 ಏನು 700 ಚಿಲ್ಲರೆ. ನಾವು 42 ಎಕರೆದಲ್ಲಿ ಮನೆ ಕಟ್ತಾ ಇದ್ವಿ. ಯಾಕೆ ಮನೆ ಕಟ್ಟುವಂತ ಕೆಲಸ? ನಾನು ಪದೇ ಹೇಳ್ತಿರ್ತೀನಿ. ಇವರು ಇಷ್ಟು ಸಾಧನೆ ಮಾಡಿದ್ರಲ್ಲ, ಇಷ್ಟು ವರ್ಷ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ್ರಲ್ಲ ಈ ರಾಜ್ಯದಲ್ಲಿ, ಎಷ್ಟು ಮನೆ ಕಟ್ಟರಂತ ಒಂದೇ ಪ್ರಶ್ನೆ ಕೇಳ್ತೀನಿ ನಾನು. ಒಂದೇ ಪ್ರಶ್ನೆ. ಒಂದು ಮನೆ ಕಟ್ಟಿದ್ರೆ ನನಗೆ ಬಂದು ಇವತ್ತ ತೋರಿಸ್ಬೇಕು ದಾಖಲೆ. ಇವ್ರ ಅವಧಿಯಲ್ಲಿ ನಾನು ಇಂಥ ಮನೆಯನ್ನು ಕೊಟ್ಟು, ಆಶ್ರಯ ಮನೆಯನ್ನು ಕೊಟ್ಟು ಇವ್ರು ಕಟ್ಟಿನಿ ಅಂತ ಒಂದು ದಾಖಲೆ ಕೊಡ್ಲಿ, ಅವತ್ತ ನಾನು ರಾಜಕೀಯ ಬಿಟ್ಟು ತ್ಯಾಗ ಮಾಡ್ತೀನಿ, ನಾನು ಸರೆಂಡರ್ ಆಗ್ತೀನಿ. ನಾನು ಇವರು ಒಂದು ಮನೆ ಕಟ್ಟಿಲ್ಲ ಬಡವರಿಗಾಗಿ ಒಂದು ಯೋಜನೆ ತಂದಿಲ್ಲ. ಇವತ್ತು 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಯುವ ನಿಧಿ, 5 ಯೋಜನೆ. ಇವತ್ತು 2 ವರ್ಷ ಆಯ್ತು ನಮ್ಮ ಸರ್ಕಾರ ಬಂದು, 2023ರಲ್ಲಿ ಬಂದು ಇವತ್ತುವರೆಗೂ 5 ಯೋಜನೆ ಕೊಡ್ತಾ ಇದ್ದೀವ. ಪ್ರತಿ ಮನೆ ಹೆಣ್ಣು ಮಗಳಿಗೆ ಇವತ್ತು 2,000 ರೂಪಾಯಿ ನೇರವಾಗಿ ಅಕೌಂಟಿಗೆ ಹೋಗುತ್ತೆ. 200 ಯೂನಿಟ್ ಕರೆಂಟ್ ಫ್ರೀ ಐತಿ. ಅನ್ನಭಾಗ್ಯ 5 kg ಅಕ್ಕಿ ಕೊಡ್ತಿದ್ವಿ ನಾವು ಹೋದ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲೇ ಪ್ರಾರಂಭ ಆಗಿದ್ದು ಅನ್ನಭಾಗ್ಯ 2013ರಲ್ಲಿ. ಇವತ್ತು 10 kg ಅಕ್ಕಿ ಕೊಡ್ತಾ ಇದೀವಲ್ಲಮ್ಮ ತಾಯಿ, ಕೊಡ್ತಾ ಇದೀವ. 2,000 ರೂಪಾಯಿ ಬರುತ್ತಾ? ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಐತ್ಯಾ? ಬಸ್ ಫ್ರೀ ಐತ್ಯಾ? ಈಗ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಇವತ್ತು ಯಾರು ಪಾಪ ನಿರುದ್ಯೋಗಿಗಳಿದ್ದಾರೆ, ಪದವಿಯನ್ನು ಪಡೆದಂಥವ್ರಿಗೆ ಇವತ್ತು 3,000 ರೂಪಾಯಿ ತಿಂಗಳ, ಡಿಪ್ಲೊಮಾ ಓದೋರಿಗೆ 1,500 ರೂಪಾಯಿಯನ್ನು ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ. ಯಾಕೆ ಕೊಡ್ತಾ ಇದೆ? ಇದು ಎಲ್ಲರೂ ಬದುಕಬೇಕು. ಅದು ಜಾತಿ ಜನಾಂಗ ನೋಡಿ ಕೊಡ್ತಾ ಇಲ್ಲ ನಾವು. ಎಲ್ಲ ಜಾತಿ ಜನಾಂಗ, ಎಲ್ಲ ವರ್ಗಕ್ಕೂ ಕೂಡ ಸಿಗಬೇಕು. ಎಲ್ಲ ಧರ್ಮದಲ್ಲಿ, ಎಲ್ಲ ಜಾತಿಯಲ್ಲಿ ಕೂಡ ಬಡವರಿದ್ದಾರೆ. ಎಲ್ಲರೂ ಬದುಕಬೇಕು ಅನ್ನೋದು ಚಿಂತನೆಯನ್ನ ಮಾಡಿದಂಥವ್ರು ನಮ್ಮ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಇವತ್ತು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಬಂದಿದೆ ಇವತ್ತು ಅರ್ಥ ಮಾಡಿಕೊಡ್ರಿ, ಯಾವ ಸರ್ಕಾರ ಬಂದಾಗ ಯಾವ ರೀತಿ ಆಡಳಿತ ಇರುತ್ತೆ, ಏನಾಗುತ್ತೆ ಅನ್ನೋದನ್ನ. ಇದೀಗ ಹೇಳಿದ್ರು ಎಷ್ಟೊಂದು ಅಭಿವೃದ್ಧಿಯ ಕೆಲಸವನ್ನ. ನನಗೆ ಮೊನ್ನೆ ಯಾವುದೋ ಒಂದು ಪತ್ರಿಕೆಗೋಷ್ಠಿಯಲ್ಲಿ ನೋಡಿದೆ. ಹಿರಿಮಟ್ಲಿ
ಒಂದರ ತೋರಿಸ್ರಪ್ಪ, ಅವ್ರು ಮಾಡಿದ್ದು, ನಾನು ಪೂಜೆ ಮಾಡಿದ್ದು ಅಥವಾ ಉದ್ಘಾಟನೆ ಮಾಡಿದ್ದು ಒಂದರ ತೋರಿಸ್ರಿ. ವಾಟರ್ ಟ್ಯಾಂಕ್ ಬಗ್ಗೆ ಮಾತಾಡ್ತಾರ. ವಾಟರ್ ಟ್ಯಾಂಕ್ ನಿಂದ್ರಿಸಿದ್ರಿ ಇವ್ರು ಪುಣ್ಯಾತ್ಮರು ಒಯ್ದು ಕ್ರೀಡಾಂಗಣ ಜಾಗ 6 ಎಕರೆ ನಾವು ಕ್ರೀಡಾಂಗಣಕ್ಕೆ ಜಾಗ ಮಾಡಾಕತ್ತೀವಿ. ಪಾಪ ಯುವಕರು, ಕ್ರಿಕೆಟ್ ಆಡೋರು, ಆಟಗಾರರು ಬಹಳಷ್ಟು ಜನ ಇದಕ್ಕೆಲ್ಲ ಅವ್ರಿಗೆ ಇವತ್ತು ಒಂದು ಕ್ರೀಡಾಂಗಣ ಆಗಬೇಕು ಅಂತೇಳಿ 2017ರಲ್ಲೇ ಸರ್ಕಾರದ ಗೆಜೆಟ್ ಮಾಡಿಸಿ ಇಟ್ಟು ಹೋಗಿದ್ದೆ ನಾನು. ಆದ್ರೆ ನಾನು ಸೋತೆ 2008ಕ್ಕೆ. ನಮ್ಮ ಜನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಡಿಮೆ, ಸ್ವಲ್ಪ ತಡವಾಗಿ ಅರ್ಥ ಮಾಡ್ಕೊಂಡ್ರು. 23ಕ್ಕೆ ಅರ್ಥ ಮಾಡ್ಕೊಂಡು ಹೊಳಿ ಗೆಲ್ಸ್ಯಾರ 30,000 ಹೊಳಿ ಕೊಟ್ಟು. ಸ್ವಲ್ಪ ತಡವಾದ್ರು ಅರ್ಥ ಮಾಡ್ಕೋತಾರೆ. ಇಲ್ಲ ಮಾಡ್ಕೊಳ್ಳೋದು ಅನ್ನೋದಿಲ್ಲ. ಅಭಿವೃದ್ಧಿ ಕೆಲಸ ನೋಡ್ರಿ ಸ್ವಲ್ಪ ಬಂದ್ ನಾನೇನ್ ಮಾಡೀನಿ, ಅವ್ರೇನ್ ಮಾಡ್ರಿ. ಎಷ್ಟು ರೊಕ್ಕ ತಂದಿದ್ದೆ ಹೋದ್ ಸರ್ಕಾರದೊಳಗೆ, ಈ ವರ್ಷ ಕಡಿಮೆ ತಂದೀವಿ. ಆದ್ರೆ ಹೋದ್ ಸರ್ಕಾರದೊಳಗೆ ನಾನು 4,500 ಕೋಟಿ ಪುಸ್ತಕ ಹಂಚೀನಿ. ಪುಸ್ತಕ ಒಬ್ಬರ ಪ್ರಶ್ನೆ ಮಾಡುವಂತ ತಾಕತ್ತಿತ್ತಾನೆ ಈ ತಾಲೂಕ್ನಾಗ ಯಾರಿಗಾರ? ಒಬ್ಬರ ಬಿಜೆಪಿ ಅವ್ರ ಪ್ರಶ್ನೆ ಮಾಡಿದ್ರ 4,500 ಕೋಟಿ ತಂದಿನಿ. ಪುಸ್ತಕ ಬಿಟ್ಟಿದ್ದೆ ನಾನು 4,500 ಕೋಟಿ ಅನುದಾನದ್ದು. ಈಗೂ ಕೊಡ್ತೀನಿ ನಾನು. 2 ವರ್ಷದಲ್ಲಿ ಏನ್ ಮಾಡೀನಿ ಅಂತೇಳಿ. ಅಲ್ಲಿ ಕ್ರೀಡಾಂಗಣ ಮಾಡಬೇಕು ಅಂತೇಳಿ ನಾವು 6 ಎಕರೆ ಭೂಮಿಯನ್ನ ಗೆಜೆಟ್ ಮಾಡಿದ್ರಲ್ಲಿ ಅಲ್ಲಿ ಹೋಗಿ ವಾಟರ್ ಟ್ಯಾಂಕ್ ಕಟ್ಟಿದ್ರು. ಉದ್ದೇಶಪೂರ್ವಕವಾಗಿ ಅಧಿಕಾರಿಗಳಿಗೆ ಜಬರಿಸಿ ಆ ಅಧಿಕಾರಿ ತಪ್ಪು ಒಪ್ಪಿಗೆ ಪತ್ರ ಬರೆದು ಕೊಟ್ಟಳ. ಈಗ ಆ ಎಮ್ಮ AAA ತಪ್ಪು ಒಪ್ಪಿಗೆ ಪತ್ರ ಬರೆದು ಕೊಟ್ಟಳ. ಶಾಸಕರ ಒತ್ತಡದಿಂದಲೇ ನಾನು ಅಲ್ಲಿ ಟ್ಯಾಂಕ್ ಪೂಜೆ ಮಾಡಿದೆ ಅಂತೇಳಿ ಬರೆದು ಕೊಟ್ಟಳ. ಇನ್ನೇನು ಬೇಕ್ರಿ? ಅಧಿಕಾರಿಗಳ ಮೇಲೆ ಒತ್ತಡ ಹೇಳೋದು, ದಬ್ಬಾಳಿಕೆ ಮಾಡೋದು, ಇವ್ರು ಮಾಡೋಂಥ ಕೆಲಸ. ಮಾತೆತ್ತಿರ ಇಲ್ಲೇನ್ ನಡೆದೈತಿ? ಇಸ್ಪೇಟ್ ಆಡ್ತಾರ, ಉಸು ಹೊಡಿತಾರ, ಇದೇ ಮಾತು. ಮತ್ತು ಈಗ ಹೊಲಕ್ಕೆ ಜಪಾನಿಗೆ ಹೋಗಿದ್ದೆ ನಾನು, ಹೊಲ ಬಿತ್ತಕ್ಕೆ ಹೋಗಿದ್ದೆ. ನಿನಗೆ ಅದಕ್ಕೆ ಕಳಿಸ್ಯಾರ ಜನ. ನಿನಗೆ ಬಾರಿ ಗಿಡ ಕಾಯಕ್ಕೆ ಮತ್ತೆ ನಿನಗೆ ಕಳಿಸ್ಯಾರ. ಮತ್ತೆ ನಿನಗೆ ಅಲ್ಲಿಗೆ ಕಳಿಸೋದು. ನಿನಗೆ ಬಾರಿ ಗಿಡ ಕಾಯಕ್ಕೆ ಕಳಿಸೋದು, ಶಾಶ್ವತವಾಗಿ ಕಳಿಸ್ತೀವಿ ನಿಮ್ಯಾಗ. ಅದು ಗ್ಯಾರಂಟಿ ಬರ್ಕೊಂಡು ಇಟ್ಕೋ. ನೀನು ತಾಕತ್ತಿದ್ರೆ ನೋಡೋಣ ಮುಂದೆ, ಅದ್ರ ಮಾತು ಬೇರೆ. ಶಾಶ್ವತವಾಗಿ ಬಾರಿ ಗಿಡ ಕಾಯಕ್ಕೆ. ಈಗ ಹೊಲ ಉಡ್ಸೋಕೆ ಹೋಗಿದ್ದೆ, ಹೊಲ ಒಡ್ಡ ಹಾಕಕ್ಕೆ ಹೋಗಿದ್ದೆ. ಇವ್ರು ಏನ್ ಮಾಡ್ತಾರ? ರೊಕ್ಕ ಹೊಡಿಯಕತ್ತಾರ, ಉಸು ಹೊಡಿತಾರ, ಅದನ್ನ ಹೊಡಿತಾರ. ನೀವು ಸರ್ಕಲ್ನಾಗ ಆಫೀಸ್ ಮಾಡಿ ಹೊಡೆದ್ರು ತಂದಿ ಮಗ ಕೂತ್ಕೊಂಡು. ಇದು ನೋಡಿಲ್ಲ ಜನ. ಈಗ ಊರಾಗ ಇರೋದಿಲ್ರಿ ಗುರುಗಳವ್ರು. ಇದು ಟೂರಿಂಗ್ ಥಿಯೇಟರ್ ಮಾಡ್ಬಿಟ್ರ. ಅದಕ್ಕೆ ಹೇಳ್ತಿರ್ತೀನಿ ನಾನು, ಈಗ 3 ತಿಂಗಳಿಗೊಮ್ಮೆ ಬರ್ತಾನವ. 3 ತಿಂಗಳಿಗೊಮ್ಮೆ ಪ್ರೆಸ್ ಮೀಟ್ ಫಿಕ್ಸ್. ಬರ್ದಿಟ್ಕೊಡ್ರಿ. ನಾ ಡೇಟ್ ಯಾರು ಹೇಳಿದ್ರು ಮಾಧ್ಯಮದವ್ರು ಬರ್ದಿಟ್ಕೊಡ್ರಿ. ಅವ್ರು 4 ಮಂದಿ ಮಾಧ್ಯಮದವ್ರು ಅದಾರ ಇಲ್ಲ, ಅವ್ರ ಕರೀತಾರೆ ಪ್ರೆಸ್ ಮೀಟ್. ಬರ್ರಿ, ಭಾಳ ದಿವಸ ಆಯ್ತು ಮಾತಾಡಿ, ಇಲ್ಲಿ ನೀವು ಒಂದಿಟ್ಟು ಬೈ ಬರ್ರಿ ಅವರಿಗೆ ಅಂತ ಹೇಳಿ ಕರೀತಾರೆ. ಕಾಂಗ್ರೆಸ್ನವ್ರಿಗೆ ಬೈ ಬರ್ರಿ, MLA ಬೈ ಬರ್ರಿ ಅಂತ ಕರೀತಾರೆ. ಅವಾಗ ಆತ ಬರೋದು 3 ತಿಂಗಳಿಗೊಮ್ಮೆ ಬಂದು ಒಂದಿಟ್ಟು ಏನಿರೋದು ಅಲ್ಲಿ. ನೀವು ನೋಡ್ರಿ ಹಿಂಗ ಅಡ್ಯಾಡ್ತೈತಿ ಕುರ್ಚಿ. ಗೋನ್ ನಿಂತಿಲ್ಲ, ಹಿಂಗ್ ಕುರ್ಚಿ ಆಡ್ತಿರ್ತೈತಿ, ಹಿಂಗ್ ಕೈ ಹಿಂಗ್ ಮಾಡ್ತೈತಿ, ಹಿಂಗೆ ಕುರ್ಸ್ಕೊತಿರ್ತೈತಿ. ಇದು ಶಿಸ್ತ? ಮೈ ತುಂಬ ಕೆರ್ಕೊಳ್ಳೋದು, ಮೈ ತುಂಬ ತುರ್ಸ್ಕೊಳ್ಳೋದು, ಗೋನ್ ಹಳ್ಳಿಸ್ದಾರ್ದಂಗೆ ಮಾತಾಡೋದು ಪ್ರೆಸ್ನವ್ರ ಮುಂದೆ, ಇದು ಪದ್ಧತಿ? ಗಾಂಭೀರ್ಯತನ ಬೇಕು. ಒಬ್ಬ ಶಾಸಕನಾದಂತವನು, 3 ಬಾರಿ ಶಾಸಕನಾದಂತವನು, ಒಂದು ಗಾಂಭೀರ್ಯತನ ಇಲ್ಲ, ಒಂದು ಶಿಸ್ತಿಲ್ಲ. ಮಾತಾಡೋದು ಸುಮ್ಮನೆ ಆರೋಪ. ಹೊಸು ಹೊಡಿತಾರ, ಹಂಗ ಮಾಡ್ತಾರ, ಏನ್ ಮಾಡ್ತಾರ ತೋರಿಸಿ. ಒಂದರ ಇಸ್ಪೇಟ್ ಕ್ಲಬ್ ಚಲೋ ಇದ್ರೆ ನಾನು ಇವತ್ತು ರಾಜಕೀಯ ತ್ಯಾಗ ಮಾಡ್ತೀನಿ, ರಾಜೀನಾಮೆ ಕೊಡ್ತೀನಿ. ತಾಕತ್ತಿಗೆ ತೋರಿಸ್. ಅಪ್ಪ ಮಗ ಬಂದು ಒಂದು ಇಸ್ಪೇಟ್ ಕ್ಲಬ್ ತೋರಿಸ್, ಒಂದು ಅಕ್ರಮ ಮರಳುಗಾರಿಕೆ ತೋರಿಸ್. ಅಕ್ರಮ ಮರಳುಗಾರಿಕೆ ಇಲ್ಲಿ ಇಡೋದೈತಿ, ಇಲ್ಲಿ ಇಲ್ಕಲ್ಲ ತೋರಿಸ್ತೀನಿ. ನೀವು ಮಾಡಿದ್ರಿ ಹಲ್ಕಟ್ಗಿರಿ, ನನ್ನ ಮ್ಯಾಗ ಹಾಕ್ತೀರಿ. ಅಪ್ಪ ಮಗ ಹಾಕಿದ್ದಕ್ಕೆ ನಿಮ್ಮ ಮನೇಲಿ ಕಳಿಸ್ಯಾರ ಲೆಕ್ಕೆಳಕ್ಕೆ ಹೊರಳಿ. ಇನ್ನೇ ಬಿಡ ಅವ್ರು ಲೆಕ್ಕೆಳಕ್ಕೆ ಕಳಿಸಿದ್ರು. ಈಗ ಹಾಲಿ ವಸ್ತಿಯಲ್ಲಿ ಗೊತ್ತಾರೆ ಮುದುಗಲ್ದಾಗ ಅವ್ರು ಮನೆ ಐತಲ್ಲಿ. ತಡ್ರಪ್ಪ, ನಿಮ್ಮ ತಾಲೂಕದ MLA ಅಂದ್ಮೇಲೆ ನಿಮ್ಮ ತಾಲೂಕದಾಗ ಮುಕ್ಕೋಬೇಕಲ್ಲಪ್ಪ. ನಾನು ಎಲ್ಲಿ ಮುಕ್ಕೋತೀನಿ? ನನ್ನ ತಾಲೂಕದಾಗ ಮುಕ್ಕೋತೀನಿ. ತೋಟದಾಗರ ಮುಕ್ಕೊಳ್ಳಿ, ಇಲ್ಲಿ ಮನೆಯಾಗರ ಮುಕ್ಕೊಳ್ಳಿ. ತೋಟದಾಗ ಮಜಾ ಹೊಡಿತಾರಂತೆ, ನಾನು ಮಜಾ ಹೊಡಿತೀನಿ. ಏನ್ ಮಾಡ್ತೀನಿ ನೋಡ್ಬಾ ಅಲ್ಲಿ. ಎಷ್ಟು ಆಕಳ ಸಾಕೀನಿ, ಎಷ್ಟು ನಾಯಿ ಮರಿ ಸಾಕೀನಿ, ಎಷ್ಟು ಕೋಳಿ ಸಾಕೀನಿ, ಎಷ್ಟು ಕುರಿ ಸಾಕೀನಿ, ಎಷ್ಟು ಪಕ್ಷಿ ಅದಾವು, ಎಷ್ಟು ಮೀನು ಅದಾವು ತೋರಿಸ್ತೀನಿ ಬಾ. ನಾನು ಏನ್ ಸಾಕೀನಿ ಅನ್ನೋದನ್ನ. ನೀವು ಹೊಲ ಒಡ್ಡಾಕ್ಸಕ್ ಹೋಗಿದ್ದಂತೆ, ಜಪಾನ್ಗೆ ಹೋಗಿದ್ನಂತೆ ವ್ಯವಹಾರ ಮಾಡಕ್ಕೆ. ಅಲ್ಲೇ ಹೋಗಿ ಅಲ್ಲೇ ಮನೆ ಕಟ್ಟಿಸ್ಕೊಳ್ಳೋ. ಏನು ಅಭಿವೃದ್ಧಿ ಏನ್ ಮಾಡಿದೆ ಅನ್ನೋದು ಮಾತಾಡೋದು. ನಾನು ಅದಕ್ಕೆ ಕಂಟಿ ಸರ್ಕಲ್ನಾಗ ವೇದಿಕೆ ಹಾಕ್ತೀನಿ. ನೀವೇನ್ ಮಾಡಿದ್ರಿ ಬರ್ರಿ. ಎಷ್ಟು ಮನಿ ತಂದಿರಿ ತಾಲೂಕದಾಗ, ಎಷ್ಟು ಮನಿ ಇಲ್ಕಲ್ಲ ಕಟ್ಟಿರಿ, ಎಷ್ಟು ಇಲ್ಲಿ ಕೆಲಸ ಮಾಡಿರಿ ಕೊಡ್ರಿ. ಒಂದರ ಈಗ ನಾ ಕೊಡ್ತೀನಿ ಪಟ್ಟಿ ಬೇಕಾರೆ ಬರ್ಕೊಡ್ರಿ, ಮತ್ತೊಂದು ಬರ್ಕೊಡ್ರಿ ಬೇಕಾರೆ. ಈಗ 4,500 ಕೋಟಿ ರೂಪಾಯಿ ಕೊಟ್ಟು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀನಿ. ಅಲ್ಲಿ 10 ಕೋಟಿ ರೂಪಾಯಿ ಕೊಟ್ಟು ಸ್ಟೇಡಿಯಂ ಕಟ್ತಾ ಇದ್ದೀನಿ. ಸ್ಟೇಡಿಯಂ ಸ್ಯಾಂಕ್ಷನ್ ಆಗೈತೆ ನಂದು. 60 ಕೋಟಿ ನೀರಿನ ಪ್ರಾಬ್ಲಮ್ ಐತಿ ಇಲ್ಕಲ್ಲಾಗ. ನೀರಿನ ಪ್ರಾಬ್ಲಮ್ ಯಾಕಾಗೈತೆ ಅನ್ನೋದು ಗೊತ್ತಿಲ್ಲ. 2013ರೊಳಗೆ 24/7 ತಂದಿದ್ದು ನಮ್ಮ ಸರ್ಕಾರ. ನಾನೇ ಭೂಮಿ ಪೂಜೆ ಚಾಲೂ ಮಾಡೀನಿ, ನಾನೇ ಉದ್ಘಾಟನೆ ಮಾಡೀನಿ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಉದ್ಘಾಟನೆ ಮಾಡ್ಯಾರ 2018ರೊಳಗೆ. ಕೊನೆಗೆ ಉದ್ಘಾಟನೆ ಮಾಡಿದವರು ನಾವು 24 ತಾಸು ನೀರು ಅದನ್ನ ನಾವು ತಂದೀವಿ ಅಂತ ಹೇಳೋದು. ಆಮೇಲೆ ಇವತ್ತು ಎಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ.
ಸ್ವಿಮ್ಮಿಂಗ್ ಪೂಲ್ ವರ್ಕ್ ನಡೆದೈತಿ, ಸ್ಟೇಡಿಯಂ ವರ್ಕ್ ನಡೆದೈತಿ, ಕೆರಿ ವರ್ಕ್ ನಡೆದೈತಿ, ಅಲ್ಲಂಪುರ ಪೇಟೆಗೆ ಬ್ರಿಡ್ಜ್ ಆಗೈತಿ, 5 ಕೋಟಿ ರೂಪಾಯಿ ಬ್ರಿಡ್ಜ್. ಇನ್ನೂ ಎಷ್ಟು ಹೇಳಿ ನಾನು ಅಭಿವೃದ್ಧಿ ಕೆಲಸ ಇನ್ನ ಬಹಳಷ್ಟು ಬರ್ದೇನು ತರೀಲಿ, ಹೇಳ್ತೀನಿ ತರಿ ಒಂದೊಂದು. ಸ್ವಲ್ಪ ಇವ್ರಿಗೆ ಹೇಳ್ಬೇಕು, ಈ ಪತ್ರಕರ್ತರಿಗೆ ಒಂದಿಷ್ಟು ಮಂದಿ ಆದ್ರೆ ಇವ್ರಿಗೆ ಹೇಳ್ತೀವಿ ಕೂಡ. ನಗರತನ 4 ನಡೆದೈತಿ. ಶಾದಿ ಮಾಲ್ ಕೆಲಸ ಇಲ್ಕಲ್ದಲ್ಲ 3 ಶಾದಿ ಮಾಲ್ 1 ಕೋಟಿ ರೂಪಾಯಿ ಶಾದಿ ಮಾಲ್ ಸ್ಯಾಂಕ್ಷನ್ ಮಾಡಿದ್ರು ತಾಲೂಕಿನಾಗ. 3 ಶಾದಿ ಮಾಲ್ ಬಂದಿದ್ದು. ಈಗ ನಾ ಬಂದ ಮ್ಯಾಗ ಕೆಲಸ ಚಲೋ ಆಗ್ಯಾವ, ಈಗ ಮುಗಿಯ ಹಂತದ ಹೋಗಿ ಬಂದವು. 3 ಶಾದಿ ಮಾಲ್ ನಂದವಾಡಿಗೆ, ಕಂದಗಲ್, ಇಲ್ಕಲ್ 3 ಶಾದಿ ಮಾಲ್ 1 ಕೋಟಿ ರೂಪಾಯಿ ಬಂದಿದ್ದು. ಇಷ್ಟು ದಿವಸ ಬಂದಿದ್ವಿಲ್ಲಪ್ಪ, ಈಗ ಚಲೋ ಆಗೈತಿಲ್ಲ. ಯಾಕ ನಾ ಬಂದಿದ್ದು ಹೊಳೆ ಚಲೋ ಹಾಕೋ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಹುಡುಗುದು ಹೇಳಿಲ್ಲ ಇನ್ನ ಪೂರ 2018 ಮುಗಿದಿತ್ತದು. ಅದನ್ನ ಉದ್ಘಾಟನೆ ಮಾಡಕ್ಕಾಗಿದ್ದಿಲ್ಲ. 2023 ನಾನಾ ಬಂದು ಮತ್ತೆ ಹೊಳೆ ಉದ್ಘಾಟನೆ ಮಾಡಿದೆ. ಅದ್ರ ಮೇಲೆ ಬರ್ದಾರ, ಅದಕ್ಕೆ ಹೇಳ್ತಾರಲ್ಲ, ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲಾ ಕಾ ನಾಮ್. ಯಾರ್ಯಾರು ಉದ್ಘಾಟನೆ ಮಾಡ್ಬೇಕು ಅನ್ನೋದು ಬರೆದಿಟ್ಟಾರ. ಅದು ಆಗ್ಬೇಕಾಗಿತ್ತು. ನಮ್ಮ ನಿಂತರ ಎಷ್ಟು ಕೆಲಸ ನಂತರ ಉದ್ಘಾಟನೆ ಆಗಿಲ್ಲ ಈ ತಾಲೂಕದಾಗ, ಎಷ್ಟು ಕಾರ್ಯಕ್ರಮಗಳಾಗಿಲ್ಲ. ಇವತ್ತು ಇಂಥ ಅಭಿವೃದ್ಧಿ ಕೆಲಸಗಳು 5 ಕೋಟಿ ರೂಪಾಯಿ ಈಗಾಗಲೇ ಮೈನಾರಿಟಿ ಫಂಡ್ ತಂದೀನಿ. ಮುಸ್ಲಿಂ ಕಾಲನಿ ಇರುವಂತ ರಸ್ತೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ CC ರಸ್ತೆ ಅವಕ್ಕೆ 5 ಕೋಟಿ ರೂಪಾಯಿ ಕೊಟ್ಟಾರ. 1,000 ಮನಿ ತಂದೀನಿ. ಇಲಕಲಿ 1,000, ಹುನಗುಂದಕ್ಕೆ 500, ಹಳ್ಳಿ ಗ್ರಾಮಗಳಿಗೆ 1,500 ಮನಿ. ಇವೆಲ್ಲ ತಂದಿದ್ದ ಯೋಜನೆ ಅಲ್ಲ. ಇವ್ರು 1 ಮನಿ ಕಟ್ಟಿ ತೋರಿಸ್ರಿ, ನನಗೆ ಹೇಳ್ತೀನಿ, ಚಾಲೆಂಜ್ ಮಾಡ್ತೀನಿ ನಾನು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದು. ಟೂರಿಂಗ್ ಥಿಯೇಟರು 3 ತಿಂಗಳಿಗೊಮ್ಮೆ ಬಂದು ಅವ್ರೊಂದು 4 ಮಂದಿ ಪತ್ರಕರ್ತರು ಸಾಕ್ಯಾರಿಲ್ಲ. ಅವರು ಈ ಪೆನ್ ಡ್ರೈವ್ ಕೊಡ್ತಾರಂತೀವ್ರು, ಪೆನ್ ಡ್ರೈವ್ ಇನ್ನ ಅದಾವಂತ ಬಿಡು, ಪೆನ್ ಡ್ರೈವ್ ಇಟ್ಕೊಂಡು ಬಿಟ್ಕೋ ತಳಗೆ, ಪೆನ್ ಡ್ರೈವ್ ಬಿಟ್ಕೋ. ಪೆನ್ ಡ್ರೈವ್ ತರ್ತಾರಂತೀವಿ, ಪೆನ್ ಡ್ರೈವ್ ತರ್ತೀನಿ ತಡಿ ಅಂತಾರೆ. ಇನ್ನ ಭಾಳ ಉಂಟು ಪೆನ್ ಡ್ರೈವ್ ಇಟ್ಕೊಂಡು ಬಿಟ್ಕೋ. ಪೆನ್ ಡ್ರೈವ್ ಯಾರು ಪೆನ್ ಡ್ರೈವ್, ಯಾರು ಭ್ರಷ್ಟಾಚಾರ ಮಾಡ್ಯಾರ, ಯಾರು ತಿಂದಾರ, ಇಲ್ಲಿ ಗುರುಗಳು ಅದಾರ, ಅದು ಮಾತಾಡಬಾರ್ದು. ಅದ್ರ ಅನಿವಾರ್ಯ ನನಗೆ ಈಗ ಉತ್ತರ ಕೊಡ್ಬೇಕಾಗತ್ತೆ ನಾನು. ಯಾಕಂದ್ರೆ ನಾನು ಪದೇ ಪದೇ ಪ್ರೆಸ್ ಮೀಟ್ ಮಾಡಿ ಅವು 4 ಮಂದಿ ಹೇಳ್ತಾರ ಅಂತೇಳಿ ನಾ ಕೇಳಮಗ ಅಲ್ಲ. ನಾ ಚಮಚಾಗಿರಿ ಯಾರಿಗೆ ಇಟ್ಕೊಂಡಿಲ್ಲ, ನಾನು ಅಂತ ಕೇಳಕ ಯಾರನ್ನೂ ಇಟ್ಕೊಂಡಿಲ್ಲ. ಪಾಪ ಪತ್ರಕರ್ತರು ನನ್ನ ಹತ್ರ ಯಾರು ಹೇಳೋದಿಲ್ಲ ಇಂಥವು. ಅಲ್ಲಿ ಒಂದು 4 ಮಂದಿ ಇಟ್ಕೊಂಡ್ರೆ ಅವ್ರು ಏಜೆಂಟ್ರನ್ನ. ಅವು ಅದಾವ ನನಗೆ ಗೊತ್ತದಾವ ಯಾವ ಅದಾವ ಅಂತ ಹೇಳಿ. ಅವು ಹೋಗಿ ಪ್ರೆಸ್ ಮೀಟ್ ಮಾಡ್ರಿ, ಪ್ರೆಸ್ ಮೀಟ್ ಮಾಡ್ರಿ ಅಂದಾಗ ಇದು ಕುಂದ್ರತ್ ಕುರ್ಚಿ ಕೈಯಾಡಿಸ್ಕೊಳ್ತಾರೆ. ಅದು ಕೈ ಹಿಡಿದ್ರು ಕಾಲು ನಿಂತಿಲ್ಲ, ಗೋಳು ನಿಂತೇ ಇಲ್ಲ ಅಂತ ಹೇಳ್ಬಿಟ್ಟಿನಿ ನಾನು. ಇನ್ನೇನು ಹೇಳಿ? ಅದಕ್ಕೆ ಇವೆಲ್ಲ ಮಾತಾಡಿದ್ರೆ ಇಂಥ ಉತ್ತರ ಬರ್ತಾವ್. ಯಾಕಂದ್ರೆ ಅನಿವಾರ್ಯವಾಗಿ ಮಾತಾಡಬೇಕಾಗತ್ತೆ. ಯಾಕಂದ್ರೆ ಮಾಡಿದ್ದನ್ನ ಮಾಡಿ ಅಂತ ಹೇಳೋರು ನಾವು. ನಿಮ್ಮಂಗ ಸುಳ್ಳು ನಾವು ಮಾಡಿದ್ದನ್ನು ನಾವು ಮಾಡಿದ್ವಿ ಅಂತ ಹೇಳೋದು ನಮಗೆ ಬುದ್ಧಿ ಇಲ್ಲ. ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ನಡೆದ ಒಮ್ಮೆ ಇಡಕಲ್ಲಾಗ ಅಡ್ಡಾಡ ಗೊತ್ತಾಗುತ್ತೆ. 4 ಮಂದಿ ಗೊತ್ತುಬಿಟ್ಟೆ ಆಗ ಏನೇನು ಸಾರ್ವಜನಿಕರ ತೊಂದರೆ ಐತೆ ಅನ್ನೋದು ಗೊತ್ತಾಗುತ್ತೆ, ರೈತರ ತೊಂದರೆ ಏನೇನು ಗೊತ್ತಾಗುತ್ತೆ. ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾವು ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ಟಿವಿ, ತೊಗರಿಗೆ ಬೆಂಬಲ ಬೆಲೆ ಕೊಟ್ಟಿವಿ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ಟಿವಿ. ಯಾರು ಕೊಟ್ಟಿದ್ರಪ್ಪ 5 ವರ್ಷ? ಒಂದರ ರೈತರ ಪರವಾಗಿ ಇದ್ದ ಯೋಜನೆ ಕೊಟ್ರ? ನೀರಾವರಿ ನಾವು ಮಾಡಿ, ಎಲ್ಲವೂ ನಾವು ಮಾಡಿ. ಏನು ಇವರೇ ಹುಟ್ಟಿಸ್ಬಿಟ್ರ? ಒಬ್ಬ ಹುಟ್ಟಿಸ್ಯಾನ ಜಗತ್ತು, ಇಲ್ಲೊಬ್ಬ ಹುಟ್ಟಿಸ್ಬಿಟ್ಟಾನ. ಮತ್ತೆ ಯಾರು ಹುಟ್ಟಿಸೇ ಇಲ್ಲ. ನಮ್ಗೆ 5 ಚುನಾವಣೆ ಹಾಕೋಕ್ ಬರ್ತಿದ್ದಿಲ್ಲ. ಅದಕ್ಕೆ ಈಗ ಜಾಸ್ತಿ ಮಾತಾಡೋದು ಬೇಡ. ಈಗಾಗಲೇ ಇಳಕಲ್ ನಗರಕ್ಕೆ ಏನು ನೀರಿನ ತೊಂದರೆ ಇತ್ತು, ಈಗಾಗಲೇ ಸರ್ಕಾರ 60 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಅನ್ನು ಮಾಡಿದೆ. ಇಳಕಲ್ 60 ಕೋಟಿ. ಏನು ಅಮೃತ್ 2 ಯೋಜನೆಯಲ್ಲಿ 60 ಕೋಟಿ ನಿನ್ನೆ ಸ್ಯಾಂಕ್ಷನ್ ಮಾಡಿದೆ ಸರ್ಕಾರ. ಅದು ಅಲ್ಲದ ಮತ್ತೊಂದು 13 ಕೋಟಿ ಬೇರೆ ಆಗೈತಿ. 13 ಕೋಟಿನೂ ಸ್ಯಾಂಕ್ಷನ್ ಮಾಡಿಸೀನಿ. ಮನಿ ಕನೆಕ್ಷನ್ ಕೊಡ್ಬೇಕಲ್ಲ ಮತ್ ನಾಳ, ಅದಕ್ಕೂ 13 ಕೋಟಿ ಬೇರೆ ಮಾಡಿಸೀನಿ. ಇದು ಶಾಶ್ವತವಾಗಿ ಇಳಕಲ್ಗೆ 24 ತಾಸು ಕುಡಿಯಕ್ಕೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ತಂದಿದ್ದೀವಿ. ಹುನಗುಂದಕ್ಕೆ 43 ಕೋಟಿ ರೂಪಾಯಿ UGD ವರ್ಕ್ ಆಗಿದೆ. ಅಲ್ಲಿ ಕೂಡ ಕ್ಯಾನ್ಸಲ್, ಅದು ಅರ್ಧಂಬರ್ಧ ಆಗಿತ್ತು. ಅದನ್ನು ಮತ್ತೆ ಪೂರ್ಣಗೊಳಿಸಬೇಕು ಅಂತ 43 ಕೋಟಿ ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಿಸಿದ್ದೀನಿ. ಇಂಥ ಇನ್ನೂ ಅನೇಕ ಯೋಜನೆಗಳು, ಇನ್ನೂ 3 ವರ್ಷ ಟೈಮ್ ಅಭಿ ಬಾಕಿ ಪಿಕ್ಚರ್ ಅಭಿ ದಿಕ್ಕಾಯಂಗೆ ಇಸ್ಕೋ ಹಾಗೆ ಇನ್ನು 3 ವರ್ಷ ಚಿಂತೆ ಮಾಡಬಾರ್ದು. ನಮ್ಮ ಏನೇನು ಮಾಡಬೇಕಂತ ನಾ ಗುರಿ ಇಟ್ಕೊಂಡಿನಲ್ಲ ಅವನು ಮಾಡೇ ಹೋಗಾಕ ನಾನು ಬಂದೀನಿ. ಅದ್ರಾಗ ಏನು ಮತ್ತೆ ಬಂದಿದ್ರೆ ಅದಕ್ಕೆ ನಾನು ಮತ್ತೆ ಅದಕ್ಕೆ ಬಂದಿದ್ರೆ ಇದಕ್ಕೆ ಬಂದಿಲ್ಲ. ಮತ್ತೆ ಎಲ್ಲ ಮುಗಿಸೋದಕ್ಕೆ ಬಂದಿದ್ದೀವಿ. ಇಂದಿರಾ ಕ್ಯಾಂಟೀನ್ ಇನ್ನೊಂದು ವರ್ಷದಲ್ಲಿ ಇನ್ನೊಂದು ಇಂದಿರಾ ಕ್ಯಾಂಟೀನ್ ಅನ್ನ ಬನ್ನಿಕಟ್ಟಿ ಹತ್ರ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನೋ ಮಾತನ್ನು ಕೊಡ್ತೀವಿ. ಇದು ಬಡವರಿಗೆ ಆಗಿ ನೋಡ್ರಿ, 5 ರೂಪಾಯಿಗೆ ನಾಷ್ಟ, 10 ರೂಪಾಯಿ ಊಟ. ಎಷ್ಟು ಮಂದಿ ಪಾಪ ಬಡಬಗ್ಗರಿಗೆ 5 ರೂಪಾಯಿದಾಗ ಊಟ ಒಂದು ನಾಷ್ಟ ಸಿಗುತ್ತೆ, 10 ರೂಪಾಯಿದಾಗ ಊಟ ಸಿಗುತ್ತೆ. ಎಷ್ಟು ಮಂದಿ ನಡೆಸ್ತಾರೆ ಇದನ್ನು? ಇದು ಬಡವರಿಗಾಗಿ ಕೊಟ್ಟಿರುವಂತಹ ಯೋಜನೆ. ಇದರ ಸದುಪಯೋಗ ಆಗಬೇಕು, ಇದು ದುರುಪಯೋಗ ಆಗಬಾರ್ದು. ಈಗಾಗಲೇ ನಾನು ಶ್ರೀನಿವಾಸ್ ಜಾಧವ್ಗೆ ನಮ್ಮ ಪೌರಾಯುಕ್ತರಿಗೆ ಹೇಳಿದ್ದೀನಿ, ಇದು 1,000 ಆಗ್ಬೇಕು, 500 ಅಲ್ಲ. ಇದರ ಕೆಪಾಸಿಟಿ ಜಾಸ್ತಿ ಮಾಡಿಸ್ಬೇಕು. 500 ಸಾಲೋದಿಲ್ಲ. ದೊಡ್ಡ ಊರು
ಅದು ಟೋಕನ್ ಮಾಡ್ತಾರೆ ಅವರು, ಟೋಕನ್ ಅವ್ರು ಮಾಡ್ತಾರೆ ಬಿಡ್ರಿ, ಅದು ವ್ಯವಸ್ಥೆ ಮಾಡ್ತಾರೆ. 1,000 ಜನಕ್ಕೆ ನಾಷ್ಟ ಕೊಡಬೇಕು, 1,000 ಜನಕ್ಕೆ ಊಟ ಕೊಡಬೇಕು, 1,000 ಜನಕ್ಕೆ ರಾತ್ರಿ ಊಟ, 3,000 ಜನಕ್ಕೆ ಒಂದು ದಿವಸಕ್ಕೆ ಇಲ್ಲಿ ಊಟ ನಾಷ್ಟ ಎಲ್ಲ ಆಗ್ಬೇಕು. ಇದಕ್ಕೆ ನೋಡ್ರಿ 75% ಸರ್ಕಾರ ರೊಕ್ಕ ಹಾಕತ್ತ, ನಿಮ್ಮ ರೊಕ್ಕದ ಮ್ಯಾಗ ಆಗುದಿಲ್ಲ. 5 ರೂಪಾಯಿದಾಗ ಏನಾರ ಮಾಡಕ್ಕಾಗತ್ತ, ಇಡ್ಲಿ ಮಾಡಕ್ಕೆ. ಮತ್ತೆ ಕ್ವಾಲಿಟಿದು ಯಾವ್ದಾರ ಹಾಕಿ ತಿನಿಸಿ ಕಳ್ಸಂಗಿಲ್ಲ, ಹುಳಪಳ ಹಾಕಿ ಚಲೋದು. ಯಾವ್ದಾರ ಒಂದು ಕಂಪ್ಲೇಂಟ್ ಬಂತಂದ್ರೆ ನನ್ನ ಹತ್ರ ಹೇಳ್ರಿ, ಅವತ್ತ ಮತ್ತೆ ಬಂದು ಮಾಡಿಸಿ ಬದಲಾವಣೆ ಮಾಡ್ತೀನಿ ನಾವು. ನಿಮಗೆ ಒಳ್ಳೆಯ ಆಹಾರವನ್ನು ಕೊಡಿಸುವಂತ ಕೆಲಸ ನಮ್ಮದು. ಒಳ್ಳೆಯ ಆಹಾರವನ್ನ ಬಹಳ ಸಸ್ತಾದಲ್ಲಿ 75% ಸರ್ಕಾರ ತುಂಬುತ್ತಿದ್ದಕ್ಕೆ ರೊಕ್ಕ, ಕೇವಲ 25% ಜನ ಕಟ್ಟದಂಗೆ. ನೀವು 5 ರೂಪಾಯಿ ಅಂದ್ರೆ ಏನು, 25 ರೂಪಾಯಿ ಅಂತ ಒಂದು ಇಡ್ಲಿ ಚಬೀರ. ಅದಕ್ಕೆ ಈ ಒಂದು ಯೋಜನೆಯನ್ನ ತಾವು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಮತ್ತೊಮ್ಮೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ತಾಯಿಯಂದಿರಿಗೆ, ಯುವಕರಿಗೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ 2 ಮಾತು